ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಏನಪ್ಪಾ ಅಂದ್ರೆ, ಹುಣ್ಣಿಮೆ ದಿನದಂದು ನಾವು ಯೂನಿವರ್ಸಲ್ಲಿ ನಮ್ಮ ವಿಶ್ಗಳನ್ನು ಹೇಗೆ ಹೇಳ್ಕೊಳ್ಳೋದು ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ. ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ, ಪ್ರತಿಯೊಬ್ರು ಸಹಿತ ಹುಣ್ಣಿಮೆ ದಿವಸ ಈ ತರ ರಿಚುವಲ್ ಮಾಡಿದ್ರೆ ನಾವು ಹುಣ್ಣಿಮೆಯಿಂದ ನಮ್ಮ ಜೀವನವನ್ನು ಯಾವ ರೀತಿ, ನಮ್ಮ ಲೈಫನ್ನು ಹೇಗೆ ಬದಲಾವಣೆ ಮಾಡ್ಕೊಳ್ಬೇಕು, ನಮ್ಮ ಗೋಲ್ಗಳನ್ನ ನಾವು ಹೇಗೆ ಯೂನಿವರ್ಸಿಗೆ ಮುಟ್ಟಿಸ್ಬೇಕು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತೀನಿ. ಹುಣ್ಣಿಮೆ ಮಂಗಳವಾರ 10ನೇ ತಾರೀಕು ಇವತ್ತಿನ ದಿನ ಅಂದ್ರೆ 11:35ರಿಂದ ಜೂನ್ 11 ಮಧ್ಯಾಹ್ನ 1:30ಕ್ಕೆ ಮುಕ್ತಾಯವಾಗುತ್ತೆ. ಅಂದ್ರೆ ಕಾರ್ ಹುಣ್ಣಿಮೆ ಅನ್ನೋದು 1:13ಕ್ಕೆ ಮುಕ್ತಾಯವಾಗುತ್ತೆ. ಅಷ್ಟರಲ್ಲಿ ನಮ್ಮ ವಿಶ್ ಅಂದ್ರೆ ಹುಣ್ಣಿಮೆ ದಿನ ನಾವು ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಬಹುದು, ಏನೆಲ್ಲ ದೇವರಲ್ಲಿ ನಾವು ಬೇಡಿಕೆ ನೀಡಬಹುದು, ನಾವು ಯಾವ ರೀತಿ ಪೂಜೆ ಮಾಡಬಹುದು ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಪ್ರತಿ ಹುಣ್ಣಿಮೆಯಲ್ಲೂ ನಮ್ಮ ಸಂಕಲ್ಪ ಏನಾಗಿರ್ಬೇಕಪ್ಪ ಅಂದ್ರೆ, ನಮ್ಮ ಜೀವನವನ್ನು ಬದಲಾವಣೆ ಮಾಡ್ಕೋಬೇಕು, ನಾವು ಒಳ್ಳೆ ರೀತಿಯಲ್ಲಿ ನಮ್ಮ ಗೋಲ್ಗಳನ್ನು ಮುಟ್ಟಬೇಕು, ನಮಗೆ ಯೂನಿವರ್ಸ್ ಕನೆಕ್ಟ್ ಆಗಬೇಕು ಅನ್ನೋದನ್ನ ನಾವು ಯಾವ ರೀತಿ ನಾವು ಪೂಜೆ ಪುನಸ್ಕಾರ ಅಥವಾ ನಾವು ನಂಬಿಕೆಯಿಂದ ದೇವರ ಹತ್ತಿರ ನಾವು ಏನೆಲ್ಲ ಸಂಕಲ್ಪ ಮಾಡ್ಕೋತೀವಿ ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಇವತ್ತು ಹುಣ್ಣಿಮೆ ಇದೆ. ಹುಣ್ಣಿಮೆ ದಿನದ ಹಿಂದೆ 2 ದಿನ, ಮುಂದೆ 2 ದಿನ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾವು ಯೂನಿವರ್ಸಲ್ಲಿ ಯಾವ ರೀತಿ ನಮ್ಮ ಗೋಲ್ಗಳನ್ನು, ವಿಶ್ಗಳನ್ನು, ಸಂಕಲ್ಪಗಳನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಪ್ರತಿದಿನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಪ್ರತಿದಿನ ನಿರ್ದಿಷ್ಟ ಆಚರಣೆ ಅಂದ್ರೆ ನಾವು ಪ್ರತಿ ಹುಣ್ಣಿಮೆ ದಿನನೂ ಆಚರಣೆ ಯಾವ ತರ ಮಾಡ್ಬೇಕಪ್ಪ ಅಂದ್ರೆ, ಉಪವಾಸದಿಂದ ನಾವು ಅವತ್ತು ನಾವು ನಂಬಿರುವಂತಹ ದೇವರಿಗೆ ಸಂಕಲ್ಪ ಮಾಡಿ ನಮ್ಮ ಸಂಕಲ್ಪವನ್ನು ಇಟ್ಟು ಪೂಜೆ ಮಾಡಬೇಕು. ನೀವು ಒಂದು ದಿನ ನೀವು ವಿಶ್ ಮಾಡ್ಕೊಂಡ್ರೆ ಅಂದ್ರೆ ಮತ್ತೆ ಬರುವಂತಹ ಅಮಾವಾಸ್ಯೆ ಹುಣ್ಣಿಮೆ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೊಂದ್ಸರಿ ಈ ತರ ರಿಚುವಲ್ ಮಾಡಿದ್ರೆ ಅಂದ್ರೆ ನಮ್ಮಲ್ಲಿರುವಂತಹ ಎಷ್ಟೋ ಕಷ್ಟಗಳು ಪರಿಹಾರವಾಗ್ತವೆ. ನಮ್ಮಲ್ಲಿರುವಂತಹ ಎಷ್ಟೋ ನೆಗೆಟಿವ್ ಎನರ್ಜಿಗಳು ಸಹಿತ ನಮ್ಮಿಂದ ಹೊರ ಹೋಗಿ ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ನಮ್ಮ ಜೀವನಕ್ಕೆ ಬರ್ತವೆ. ನಮ್ಮಲ್ಲಿರುವಂತಹ ಎಲ್ಲ ಕಷ್ಟಗಳು ದೂರ ಆಗಿ ಪ್ರತಿಯೊಂದು ವಿಚಾರದಲ್ಲಿಯೂ ನಾವು ಹುಣ್ಣಿಮೆ ದಿನ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾವು ನಂಬಿರುವಂತಹ ದೇವರಿಗೆ ಅಂದ್ರೆ ನಾವು ಆಂಜನೇಯನ್ ನಂಬಿರ್ಬೋದು, ಶನೇಶ್ವರನ್ ನಂಬಿರ್ಬೋದು, ಸಾಯಿಬಾಬನ್ ನಂಬಿರ್ಬೋದು, ಅಥವಾ ನಿಮ್ಮ ದೇವರುಗಳು ಅಂದ್ರೆ ನೀವು ಯಾವ ದೇವರುಗಳನ್ನ ನಂಬಿರ್ತೀರೋ ಆ ದೇವರುಗಳಿಗೆ ಆವತ್ತಿನ ದಿನ ಉಪವಾಸ ಇರಬೇಕು. ಉಪವಾಸ ಇದ್ದು ನಿಮ್ಮ ಸಂಕಲ್ಪ ಅಥವಾ ನಿಮ್ಮ ಗುರಿಗಳು ಅಥವಾ ನಿಮ್ಮ ಆಸೆಗಳು ಏನೆಲ್ಲ ಇದಾವೆ ಅವನ್ನ ನೀವು ಸಂಕಲ್ಪದ ರೀತಿಯಲ್ಲಿ ಬೇಡಿಕೆ ಅಂತ ಹೇಳ್ತಾರಲ್ಲ, ಬೇಡಿಕೆ ದೇವರಲ್ಲಿ ಇಟ್ಕೋಬೇಕು. ಆ ಬೇಡಿಕೆ ಮಾಡ್ಕೊಂಡು ನಿಮ್ಮ ಸಂಜೆ ನಿಮ್ಮ ಉಪವಾಸ ಇರ್ತೀರ, ಅವತ್ತಿನ ದಿನ ಫುಲ್ ಉಪವಾಸ ಇರೋದ್ರಿಂದ ನೀವು ಸಂಜೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಅಂದ್ರೆ 8 ಗಂಟೆ ಅಷ್ಟೊತ್ತಿಗೆ 8-9 ಗಂಟೆ ಅಷ್ಟೊತ್ತಿಗೆ ಚಂದ್ರ ಕಾಣ್ತಾನೆ. ಆ ಚಂದ್ರನ ನೋಡಿ ಅವನಿಗೆ ನಮಸ್ಕಾರ ಮಾಡಿ ನಿಮ್ಮ ಇವತ್ತಿನ ಸಂಕಲ್ಪ ಏನಿದೆಯೋ ಚಂದ್ರನ ಹತ್ರವೇ ಹೇಳ್ಬೇಕು. ಯೂನಿವರ್ಸ್ ಜೊತೆ ಮಾತಾಡಿ ನೀವು ಅವರಿಗೆ ಥ್ಯಾಂಕ್ ಯು ಅಂತ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಎಲ್ಲ ಸಂಕಲ್ಪಗಳನ್ನು ಈಡೇರಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ನೀವು ಬಂದು ನಿಮ್ಮ ಉಪವಾಸವನ್ನು ಬಿಟ್ಟು ಊಟ ಅಥವಾ ನೀವು ಹಾಲು ಅಥವಾ ಏನೇ ಒಂದು ನೀವು ಹಣ್ಣು ತಿಂದು ಅವತ್ತಿನ ಉಪವಾಸನ ಬಿಟ್ಟು ಅಲ್ಲಿಗೆ ನಿಮ್ಮ ಹುಣ್ಣಿಮೆಯ ಉಪವಾಸ ಮುಗಿತದೆ. ಮುಗಿದ ನಂತರ ಮತ್ತೆ ಅವತ್ತೇ ಏನ್ ಮಾಡ್ಬೇಕಪ್ಪ, ಮತ್ತೆ ಅದೇ ದಿನದಲ್ಲಿ ನಾವೇನ್ ಮಾಡ್ಬೇಕಪ್ಪ, ಊಟ ಅದು ಎಲ್ಲ ಮುಗಿಸ್ಕೊಂಡು ಎಲ್ಲ ಆಯ್ತು ಅಂದಾಗ ಒಂದು ಹಾಳೆ ತಗೋಬೇಕು. ಅವತ್ತಿನ ದಿನ ಹುಣ್ಣಿಮೆ ದಿನ ಒಂದು ಹಾಳೆ ತಗೊಂಡು ನಮ್ಮಲ್ಲಿರುವಂತಹ 5 ವಿಶ್ಗಳು, ನಮ್ಮ ಜೀವನಕ್ಕೆ ಯಾವುದು ಒಳ್ಳೆಯದಿರುತ್ತೋ ಆ ಒಳ್ಳೆದಾದ ವಿಷಯಗಳನ್ನು ಅಥವಾ ನಿಮ್ಮ ಗುರಿ ಏನು, ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು
ಹಣ ಬೇಕಾ, ಸಂಪತ್ತು ಸಮೃದ್ಧಿ ಬೇಕಾ, ಅಥವಾ ಆರೋಗ್ಯ ಚೆನ್ನಾಗಿಲ್ವಾ, ಅಥವಾ ಏನು ನಿಮಗೆ ಏನು ಇಲ್ಲ ಅದು ನೀವು ಒಂದು ಹಾಳೆ ತಗೊಂಡು ಆ ಹಾಳೆಯಲ್ಲಿ ಬರೀಬೇಕು. ಬರೆದು ಏನಂತ ಬರೀಬೇಕು, ಈಗ ನಾನು ಆರೋಗ್ಯವಾಗಿದ್ದೇನೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು, ನನ್ನ ಜೀವನಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಬಂದಿದ್ದಾವೆ, ನಾ ಹಣವನ್ನು ಹೆಚ್ಚು ಹೆಚ್ಚು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಮತ್ತೆ ನನ್ನ ಎಲ್ಲಾ ಸಾಲಗಳು ತೀರಿದಾವೆ, ಆಮೇಲೆ ನನ್ನಲ್ಲಿರುವಂತಹ ಎಲ್ಲಾ ನೆಗೆಟಿವ್ ಎನರ್ಜಿಗಳನ್ನು ಹೊರ ಹಾಕಿದ್ದೀನಿ ಅಂತ ಈ ತರ ನಿಮ್ಮಲ್ಲಿರುವಂತಹ ಎಲ್ಲಾ ವಿಶ್ಗಳನ್ನ ನೀವು ಆ ವಿಶ್ಗಳನ್ನ ಯಾವ ರೀತಿ ಹೇಳ್ಬೇಕಪ್ಪ ಅಂದ್ರೆ ಎಲ್ಲ ಪಾಸಿಟಿವ್ ಆಗಿರ್ಬೇಕು. ನೀವು ಹೇಳುವಂತಹ ಎಲ್ಲಾ ವಿಶ್ಗಳು ಇದು ಪಾಸಿಟಿವ್ ಆಗಿ, ಈಗ ನನ್ನ ಜೀವನದಲ್ಲಿ ಎಲ್ಲಾ ಕೆಲಸಗಳು ನಡೆದಿದ್ದಾವೆ ಅನ್ನೋ ರೀತಿ ಒಂದು ಹಾಳೆಯಲ್ಲಿ ಬರೀಬೇಕು. ಆ ತರ ಬರೆದು ಯಾವ ತರ ಅಂತ ಹೇಳ್ತೇನೆ ನೋಡ್ರಿ, ತೋರಿಸ್ತೀನಿ ನಿಮಗೆ. ಇವು 5 ವಿಷಯ ನಾನು ಬರ್ದಿರೋದು. ನಾನು ಆರೋಗ್ಯವಾಗಿದ್ದೇನೆ ನನ್ನ ವಿಷಯವು. ನೀವು ನಿಮಗೆ ಯಾವ ತರ ಬೇಕೋ ಆ ತರ ಬರೀಬಹುದು. ನಾನು ಆರೋಗ್ಯವಾಗಿದ್ದೇನೆ, ನನಗೆ ಪ್ರಮೋಷನ್ ಆಗಿದೆ, ನಾನು ಹಣವನ್ನು ಹೆಚ್ಚು ಆಕರ್ಷಣೆ ಮಾಡಿದ್ದೇನೆ, ನನಗೆ ಒಳ್ಳೆಯ ಅವಕಾಶಗಳು ಬಂದಿವೆ, ನನ್ನ ಎಲ್ಲಾ ಸಾಲಗಳು ತೀರಿವೆ. ಈ ತರ ನೀವು 5 ವಿಷಯಗಳನ್ನು ಬರೆದು ಅದನ್ನ ಈ ತರ ಇಟ್ಕೊಂಡು ಒಂದರ ಮೇಲೆ ಒಂದು ಕೈ ಇಟ್ಟು ಏನ್ ಹೇಳ್ಕೋಬೇಕು, ನಿಮ್ಮ ಎಲ್ಲಾ ವಿಶ್ಗಳನ್ನ ಯೂನಿವರ್ಸ್ಗೆ ಹೇಳ್ಕೋಬೇಕು. ಯೂನಿವರ್ಸ್, ನನಗೆ ನನ್ನ ಎಲ್ಲಾ ಆಸೆಗಳನ್ನು ಸರಿಯಾದ ಟೈಮಿಗೆ ಮರುಪಾವತಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಯೂನಿವರ್ಸಲ್ಲಿ ಹೇಳ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ಹಾಳೆನ ನಿಮ್ಮ ಕಡೆ, ಈಗ ನೀವು ಎದುರಿಗಿದ್ದೀರಲ್ಲ ಈ ತರ ಹೀಗೆ ಫೋಲ್ಡ್ ಮಾಡಬೇಕು. ಹೀಗೆ ಫೋಲ್ಡ್ ಮಾಡಿ ನೆಕ್ಸ್ಟ್ ಮತ್ತೆ ಈ ತರ ಅದು ಮಡಕೆ ನಿಮ್ಮ ಕಡೆನೆ ಬರಬೇಕು ಅದು. ನೆಕ್ಸ್ಟ್ ಈ ಕಡೆ ಈ ತರ ಇಟ್ಟು ಇದನ್ನ ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಒಂದು ಮ್ಯಾಚ್ ಬಾಕ್ಸ್ ಅಲ್ಲಿ ತಗೊಂಬಂದು ಅದನ್ನ ಹೀಗಿಟ್ಟು ಇಲ್ಲಿ ಅದನ್ನ ಸುಡಬೇಕಿದ್ದು ಫುಲ್ ಫೈರ್ ಮಾಡ್ಬೇಕು. ಇದನ್ನ ಫುಲ್ ಫೈರ್ ಮಾಡಿ ಇದರಲ್ಲಿರುವಂತಹ ಎಲ್ಲ ವಿಶ್ಗಳು ಏನಾಗುತ್ತೆ ಅಂದ್ರೆ, ಈಗ ನಾವು ನಮ್ಮಲ್ಲಿರುವಂತಹ ಎಲ್ಲಾ ವಿಶ್ಗಳನ್ನ ಯೂನಿವರ್ಸ್ಗೆ ನಾವು ಹೋಗಿ ಹೊರಗೆ ಹೋಗಿ ಇದನ್ನ ಸುತ್ತಿರುವಂತಹ ಬೂದಿ ತೆಗೆದುಕೊಂಡು ಹೊರಗೆ ಹೋಗಿ ಇದನ್ನ ಊಗ್ಬೇಕೀಗ ಅಂತ ಯೂನಿವರ್ಸಲ್ ನೋಡಿ ಮೇಲ್ ನೋಡಿ ಅದು ನನ್ನೆಲ್ಲ ಸಂಕಲ್ಪಗಳನ್ನ ನಿಮಗೆ ಒಪ್ಸಿದ್ದೀನಿ ಅಂತ ಹೇಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಊಗಿ ಒಳಗೆ ಬರ್ಬೇಕು. 5 ನಿಮಿಷ ಅಲ್ಲೇ ಮೆಡಿಟೇಟ್ ಮಾಡಿ ಒಳಗೆ ಬರ್ಬೇಕು. ಇದು ನಿಮ್ಮ ಇವತ್ತಿನ ಸಂಕಲ್ಪದ ರಿಚುವಲ್. ಈ ತರ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಎಲ್ಲಾ ನೆಗೆಟಿವ್ಸ್ ಹೊರ ಹೋಗ್ತವೆ. ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಬಂದು ಸೇರುತ್ತೆ. ಆಮೇಲೆ ಪ್ರತಿ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಯ ದಿವಸ ನಾವು ಧ್ಯಾನ ಮಾಡೋದ್ರಿಂದ ನಮಗೆ ಒಳ್ಳೊಳ್ಳೆ ಪಾಸಿಟಿವ್ ಎನರ್ಜಿಯನ್ನ, ನಮಗೆ ಬೇಕಾದಂತ ರಿಚುವಲ್ಸ್ನ, ನಮಗೆ ಬೇಕಾದಂತ ಏನೇ ಒಂದಾಗಿರ್ಬೋದು ನಮ್ಮ ಜೀವನದಲ್ಲಿ ಬೇಕಾಗಿರುವಂತ ಪ್ರತಿಯೊಂದು ಅವಕಾಶಗಳು, ಆಪರ್ಚುನಿಟಿಗಳನ್ನ ನಾವು ಪಡ್ಕೋಬಹುದು. ಈ ತರ ಮಾಡೋದ್ರಿಂದ ನಮಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನಮ್ಮ ಲೈಫಲ್ಲಿ ಆಗುವಂತಹ ಒಳ್ಳೊಳ್ಳೆ ಬದಲಾವಣೆಗಳು ಆಗ್ತವೆ. ಮತ್ತೆ ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಹಿತ ಬಂದು ನಮ್ಮನ್ನು ಸೇರ್ತವೆ. ಹೀಗೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿವಸದಿಂದ ನಿಮ್ಮಲ್ಲಿರುವಂತ ಯಾವುದೇ ಆಗಿರಲಿ, ಎಷ್ಟೇ ಆಗಿರಲಿ ನಿಮ್ಮ ಗೋಲ್ಗಳು, ಆದ್ರೆ ಪ್ರತಿ ಅಮಾವಾಸ್ಯೆಗೂ ಒಂದೊಂದು ಗೋಲ್ ಇರಬೇಕು. ಅಂದ್ರೆ 5 ಗೋಲ್ಸ್ ನಿಮ್ ಏನ್ ಅನ್ಕೊಂತೀರ ಆ 5 ಗೋಲ್ಸ್ ಇರಬೇಕು. ಆ 5 ಗೋಲ್ಸ್ನ ಈಗ ಯಾವ ತರ ಮಾಡಿದೆಯಲ್ಲ ಹಾಗೆ ಅದನ್ನ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಒಂದ್ಸಾರಿ ಮಾಡ್ಲೇಬೇಕು. ಮಾಡಿ ನಿಮ್ಮ ಆಸೆ ಗುರಿಗಳನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಈ ತರ ಮಾಡೋದ್ರಿಂದ ಎಲ್ಲಾ ವಿಶ್ಗಳು ನಿಮಗೆ ನಿಮ್ಮ ಆಸೆಗಳು ಈಡೇರ್ತವೆ ಅನ್ನೋದು ಇದು ನನ್ನ ಅನುಭವ. ಇದು ನಾನು ರಿಚುವಲ್ ಮಾಡಿರೋದು. ನಾನು ಅನ್ಕೊಂಡಂತ ಎಲ್ಲಾ ಗೋಲ್ಗಳನ್ನು ನಾನು ರೀಚ್ ಮಾಡ್ಕೊಂಡಿದ್ದೀನಿ.
ನನ್ನ ಆಸೆಗಳನ್ನೆಲ್ಲ ಈಡೇರಿಸ್ಕೊಂಡಿದ್ದೀನಿ. ನಾನು ಏನು ಬೇಕು ನಾನು ಅದನ್ನೆಲ್ಲ ಪಡ್ಕೊಂಡಿದ್ದೀನಿ. ಹಾಗಾಗಿ ನನ್ನಿಂದ ಈಗ ನಾನು ಪಡ್ಕೊಂಡಿರೋದನ್ನ ನೀವು ಪಡ್ಕೊಳ್ಳಿ. ನಿಮಗೂ ಒಂದು ಹೆಲ್ಪ್ ಆಗಲಿ, ನಿಮಗೂ ಒಂದು ಒಳ್ಳೆ ಅವಕಾಶ ಸಿಗಲಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ಅವರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್.